ಪರ್ಸ್ನಲ್ ಲೈಫಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಮನೆ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಇವನ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಇವನೊಂದು ಅನ್ವಾಂಟೆಡ್ ಗೆಸ್ಟ್. ಇಲ್ಲ ನಮ್ಮ ಮನೆ ಮಗನೇ. ಬಟ್ ಮಲೈಕಾ, ನೀವು ಹೇಳಿ ರಿಯಲ್ ಲೈಫಲ್ಲಿ ನಿಮ್ಮನ್ನ ಮದುವೆ ಆಗುವಂತ ಹುಡುಗ ಯಾವ ತರ ಇರಬೇಕು? ನಿಮ್ಮ ಪತಿ ಆಗೋರು ಯಾವ ತರ ಇರಬೇಕು? ಅವನನ್ನ ತುಂಬಾ ಕೇರ್ ಮಾಡ್ಬೇಕು ಮೇಡಮ್. ಅಂದ್ರೆ ಚಿಕ್ಕ ಹುಡುಗಿರ್ಗೆ ಚಿಕ್ಕ ವಿಷಯದಲ್ಲಿ ಅಂದ್ರೆ ತಿಳ್ಕೊಬೇಕು ಅವರು. ಅದನ್ನ ಅಷ್ಟ್ ತಿಳ್ಕೊಂಡ್ರೆ ಸಾಕು. ಏನು ಸೂಪರ್ ರಿಚ್ ಇರ್ಬೇಕಂತ ಎಲ್ಲ ಆಸೆ ಇಲ್ಲ. ಅಟ್ಲೀಸ್ಟ್ ನನ್ಗೆ ಇಲ್ಲಿದ್ದೀನಿ, ಸ್ವಲ್ಪ ಪಿಕ್ ಮಾಡ್ತೀಯಾ, ಬರ್ತೀಯಾ ನನ್ನ ಕರ್ಕೊಂಡ್ ಹೋಗಕ್ಕೆ ಅಂದ್ರೆ ಬರ್ತೀನಿ. ಅಷ್ಟ್ ದೂರ ಯಾರು ಬರ್ತಾರೆ, ನಾನ್ ಇಲ್ಲಿದ್ದೀನಿ, ನೀನ್ ಅಲ್ಲೆಲ್ಲೋ ಇದೆಯಾ, ನಾನೇಗ್ ಬರ್ಲಿ ಅಂತ ಹೇಳ್ಬಾರ್ದು, ಬಂದ್ಬಿಡ್ಬೇಕು ಅಷ್ಟೇ. ಸೊ ಬಂದ್ಬಿಡ್ಬೇಕು. ಅವನ ಅಜ್ಜಿ ಅವ್ನಿಗೆ ಏನಾರು ಕೆಲ್ಸ ಇರ್ಲಿ, ಅವ್ನ್ ಬಂದ್ಬಿಡ್ಬೇಕು. ಅಷ್ಟೇ, ಜಾಸ್ತಿ ಏನಿಲ್ಲ. ನಾನೆಲ್ಲ ಏರ್ಪೋರ್ಟ್ ರೋಡ್ ಇರ್ತೀನಿ ಆಯ್ತಾ, ನೀನ್ ಅಲ್ಲೆಲ್ಲೋ ಕನಕಪುರ ರೋಡ್ ಇರ್ತೀಯ, ನೀ ಕರೆದ ಬಂದ್ಬಿಡ್ಬೇಕು ಅಷ್ಟೇ. ಅಂದ್ರೆ ಅದು ಮುಂಚೆನೆ ಗೊತ್ತಿರುತ್ತೆ ಅವ್ರಿಗೆ ನಾನು ಅಲ್ಲಿ ಇರ್ತೀನಿ ಅಂತ. ಆಯ್ತಾ, ವೇಟ್ ಬೇಡ ಮ್ಯಾಮ್, ನಾನೇ ವೇಟ್ ಮಾಡ್ತೀನಿ ಅಕ್ಕ. ನಾನ್ ವೇಟ್ ಮಾಡ್ತೀನಿ, ಅವ್ರು ಬರೋ ತನಕ ಕಾಯ್ತೀನಿ. ಬಟ್ ನಾನು ಹೇಳಿದ ತಕ್ಷಣ ಒಂಚೂರು ಪಾಸಿಟಿವ್ ರೆಸ್ಪಾನ್ಸ್ ಮಾಡ್ಬೇಕು. ಅಲ್ಲಿಗೆ ಯಾರು ಬರ್ತಾರೆ, ನೀನ್ ಹೋಗು ಅಂತೆಲ್ಲ ಮಾತಾಡಬಾರ್ದು, ತಪ್ಪಾಗ್ಬಿಡುತ್ತೆ. ಅದು ಇದು ಅಂತ ಪಾಪ ಚೆನ್ನಾಗಿ ಕೂತಿ ಹೊಡೆದು ಆಮೇಲೆ ಬರ್ಲಿಲ್ಲ ಅಂದ್ರೂ ನಡೆಯುತ್ತೆ. ಆಮೇಲೆ ಬರ್ಬೇಕು. ಅಂದ್ರೆ ಲೇಟ್ ಆಗಿ ಬಂದ್ರು ಪರವಾಗಿಲ್ಲ, ನಾನ್ ಕಾಯ್ತೀನಿ, ಬಟ್ ಬರ್ಬೇಕು. ಒಟ್ನಲ್ಲಿ ಅವನು ಹುಡುಗ ಮದ್ವೆ ಆಗೋನು ಕ್ಯಾಬ್ ಡ್ರೈವರ್ ಆಗಿರ್ಬೇಕು, ಆಮೇಲೆ ಟೊಮ್ಯಾಟೊ ಡೆಲಿವರಿ ಬಾಯ್ ಆಗಿರ್ಬೇಕು. ಅಲ್ಲ ಅನುಶ್ರೀ, ಏನ್ ಗೊತ್ತಾ, ಮಲೈಕಾ ಕೇಳ್ರಿ ಇಲ್ಲಿ ಒಂದ್ ನಿಮಿಷ, ನಿಮ್ಮದ್ ಮುಗಿಸ್ಬಿಡ್ತೀನಿ, ಆಮೇಲೆ ಅಲ್ಲಿಗೆ ಹೋಗೋಣ. ನಿಮ್ದು ಹೆಂಗ ಹೇಳಿ, ನನಗೂ ಒಬ್ಬ ಗೆಳೆಯ ಬೇಕು, ಅವನು ಟೈಮ್ ಮುಂಚೆ ಬಂದು ಕಾಯಬೇಕು ಎಲ್ಲ ಇಷ್ಟಪಡೋರು ಇಷ್ಟಪಡಲ್ಲ. ಇವಾಗ ನೀವಿಂಗ್ ಮಾಡಿದ್ರೆ ಅಕ್ಕ ಹೇಳ್ಬೇಕು, ಅಕ್ಕ ನಿಮ್ಗೆ ಯಾವ ತರ ಹುಡುಗ ಹೇಳಿ. ನಿಮ್ಮನ್ನ ಇಷ್ಟಪಡೋರು ಇಷ್ಟಪಡಲ್ಲ ಅಂದ್ರೆ ಯಾರೋ ಇಷ್ಟಪಡೋರು ಆಲ್ರೆಡಿ ಇದಾರೆ, ಅವ್ರು ನಿಮ್ಗೆ ಅಲ್ಲ ನಾರ್ಮಲಿ ಇಷ್ಟಪಡೋರು ಎನಿ ಟೈಮ್ ಫೋನ್ ಇರ್ತಾರೆ, ಯಾರಿದಾರೋ ಏನೋ ಯಾರು. ಅಕ್ಕ ನೀವ್ ಹೇಳಿ, ನಿಮ್ ಹುಡುಗ ಹೇಗಿರ್ಬೇಕು? ಫಸ್ಟ್ ಆಫ್ ಆಲ್ ಅವನು ಹುಡುಗ ತುಂಬಾ ರೆಸ್ಪಾನ್ಸಿಬಲ್ ಆಗಿರ್ಬೇಕು. ನನ್ ಪರವಾಗಿಲ್ಲ, ಅವ್ನ್ ಲೈಫ್ ಪರವಾಗಿ ರೆಸ್ಪಾನ್ಸಿಬಲ್ ಆಗಿದ್ರೆ ಸಾಕು ನನಗೆ. ಯಾವಾಗ ಮದ್ವೆ? ನನ್ನನ್ನು ಬದುಕಿಸ್ಬಿಡ್ಬೇಕು. ಯಾವಾಗ ಮದ್ವೆ? ಈ ವರ್ಷ ಅನುಶ್ರೀ ಮದ್ವೆ ಹೆಡ್ಲೈನ್. ಹೌದಾ? ಹೌದು. ನೀವ್ ಯಾಕ್ರಿ ಬೇಜಾರಾಗ್ತಾ ಇದ್ದೀರಾ? ಅಜ್ಜಿ, ಇದು ವೈರಲ್ ಆಗೋ ಕಂಟೆಂಟ್ ಅಂದ್ರೆ ಹೇಳಿ ಪ್ಲೀಸ್ ಇನ್ನೊಂದ್ಸಲ ಹೇಳಿ. ಅಲ್ಲ ನಾಗಭೂಷಣ್, ಈ ತಿಂಗಳ 10ನೇ ತಾರೀಕು ವಿದ್ಯಾಪತಿ ಬರ್ತಾ ಇದಾರೆ. ಈ ವರ್ಷ 2025 ಅನುಪತಿ ಬರಬಹುದು. ಬ್ರೇಕಿಂಗ್ ನ್ಯೂಸ್ ನೋಡಿ. ಇಲ್ಲಿ ನಾನು ಪೂಜಾಪತಿ ಅಲ್ಲೊಬ್ಬ ಧನ್ಯತಾಪತಿ, ಆಯ್ತಾ? ನೀವು ಅನುಪತಿ. ಒಂದ್ ಒಳ್ಳೆ ಇದ್ ಮಾಡ್ಬೋದು, ಅವಾಗ ವಿಡಿಯೋ ಮಾಡ್ಬೋದು ನಾವೆಲ್ಲ. ಎಲ್ಲಾ ಪತಿಗಳು ಸೇರ್ಕೊಂಡು ಮಾಡ್ಬೋದು ನಾವು. ಬಾಯ್.